ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಶ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೈಬ್ರಕಟ್ಟೆ 2026-27ನ ಮಂತ್ರಿಮಂಡಲದ ಎಲೆಕ್ಷನ್ ನಡೆಯುತ್ತಿದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ 4 ಜನ ಸ್ಪರ್ಧಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ 3 ಜನ ಸ್ಪರ್ಧಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ಪ್ರಚಾರ ತುಂಬಾ ಜೋರಾಗಿ ನಡೆಯುತ್ತಿದೆ. ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಸಮೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಮುಖ್ಯಮಂತ್ರಿ ಆಗಲು ಬಯಸುತ್ತೇನೆ. ನಾನು ಶಾಲೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಎಲ್ಲ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡುತ್ತೇನೆ. ಈ ಶಾಲೆ ಮುಖ್ಯಮಂತ್ರಿ ಆದ್ರೆ ಸ್ವಲ್ಪ ಕಟ್ಟಂತೆ. ಈಗ ರೋಡ್ ಬದಿ ಎಲ್ಲ ತಿಂಡಿ ತಗೊಂಡ್ಬಂದ್ರಲ್ಲ ಮಧ್ಯಾಹ್ನೊತ್ತಿಗೆ, ಆಗ ನಾ ಬಿಡುದಿಲ್ಲ. ಫಸ್ಟ್ ಇದ್ದೆ ಉಪಮುಖ್ಯಸ್ಥ ನಂಗೆ 1ನೇ ನಂಬರ್ ಇದ್ದೆ. 1ನೇ ನಂಬರ್ಗೆ ಓಟ್ ಹಾಕಿ ಗೆಲ್ಸಿ. ಬ್ಲೂ ಕಲರ್ ಬಟನ್ನ ಒತ್ತಿ ಗೆಲ್ಸಿ ಆಯ್ತಾ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೈಬ್ರಕಟ್ಟೆ 2026-27ರ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಶಿಕ್ಷಕರೆಲ್ಲರೂ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಮತದಾರರಲ್ಲಿ ಒಂದು ವಿನಂತಿ. ಈಗ ಮತದಾನ ಆಗ್ತದೆ. ಯಾವ ರೀತಿ ಮತದಾನ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಒಳಗೆ ಹೋಗಬೇಕು, ಅಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಹಾಕಬೇಕು. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನಾವು ಗುರುತು ಪತ್ರವಾಗಿ ತಗೊಳ್ತೇವೆ. ಅದನ್ನು ತಗೊಂಡೋಗಿ ಅಲ್ಲಿ ಪ್ರಥಮವಾಗಿ APR ಅವರು ಇರ್ತಾರೆ, ಅವರಿಗೆ ತೋರಿಸಿ ಅವರು ನಿಮ್ಮ ಹೆಸರನ್ನು ಓದಿ ಹೇಳ್ತಾರೆ. ಓದಿ ಹೇಳಿದ ನಂತರ ಮುಂದೆ ಹೋದಾಗ ನಿಮ್ಮ ಕೈಗೆ ಇಂಕನ್ನು ಹಾಕ್ತಾರೆ. ಅಂದರೆ ನೀವು ಮತದಾನ ಮಾಡಿದ್ದಕ್ಕೆ ಗುರುವಾಗಿ ನಿಮ್ಮ ಬೆರಳಿಗೆ ಮಾರ್ಕನ್ನು ಹಾಕ್ತಾರೆ. ಅದಾದ ನಂತರ ಮುಂದೆ ಹೋದಾಗ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಥಮವಾಗಿ ಓಟನ್ನು ಹಾಕ್ಲಿಕ್ಕೆ ಇರ್ತದೆ. ಅಲ್ಲಿ ಕಂಟ್ರೋಲ್ ಯೂನಿಟ್ ಇದರಲ್ಲಿ ನಿಮಗೆ ಬ್ಯಾಲೆಟ್ ರೆಡಿ ಮಾಡಿ ಕೊಡ್ತಾರೆ. ಮುಂದಿನ ಕಂಪಾರ್ಟ್ಮೆಂಟ್ ಇರ್ತದೆ. ಆ ಕಂಪಾರ್ಟ್ಮೆಂಟಿನ ಒಳಗಡೆ ನೀವು ಹೋಗಿ ಅಲ್ಲಿ ನಿಮಗೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಸಂಬಂಧಪಟ್ಟ 3 ಜನ ಅಭ್ಯರ್ಥಿಗಳಿರ್ತಾರೆ. ಅವರಲ್ಲಿ ಯಾರು ನಿಮಗೆ ಸೂಕ್ತ ಅನ್ನುವುದನ್ನು ಗಮನಿಸಿಕೊಂಡು ಅವರ ಎದುರುಗಡೆ ಇರುವಂತ ಬ್ಲೂ ಬಣ್ಣದ ಅಂದ್ರೆ ನೀಲಿ ಬಣ್ಣದ ಗುರುತಿದೆ, ಅದನ್ನು ಒತ್ತಿದಾಗ ಸೌಂಡ್ ಬರ್ತದೆ. ಆಗ ನೀವು ವೋಟ್ ಮಾಡಿದ್ದೀರಿ ಅನ್ನುವುದು ಖಾತ್ರಿ ಆಗ್ತದೆ. ಅದಾದ ನಂತರ ಮತ್ತೆ ಮುಂದೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಮುಂದೆ ಮತ್ತೊಬ್ಬರು ಕಂಟ್ರೋಲ್ ಯೂನಿಟ್ ಅನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಮುಂದೊಂದು ಕಂಪಾರ್ಟ್ಮೆಂಟ್ ಇರ್ತದೆ, ಅಂದ್ರೆ ರಟ್ಟಿನ ಬಾಕ್ಸಿನ ಒಳಗಡೆ ನಿಮಗೆ ಮತ ಹಾಕ್ಲಿಕ್ಕೆ ಅವಕಾಶ ಇದೆ. ಅದ್ರ ಒಳಗಡೆ ಇದೆ. ಅಲ್ಲಿ ಮತ್ತೆ ಎಷ್ಟು ಜನ ಉಮೇದುವಾರಿಗಳಿದ್ದಾರೋ ಅವರಿಗೆ ನೀವು ಮತದಾನ ಮಾಡಲಿಕ್ಕೆ ಅವರ ಚಿತ್ರದ ಎದುರುಗಡೆ ಬ್ಲೂ ಬಣ್ಣದ ಅಥವಾ ನೀಲಿ ಬಣ್ಣದ ಗುರುತಿರ್ತದೆ. ಅದನ್ನು ಒತ್ತಿದಾಗ ಮತ್ತೆ ಸೌಂಡ್ ಬರ್ತದೆ. ಅದಾದ ನಂತರ ನೀವು ನೇರವಾಗಿ ಹೊರಗಡೆ ಬರಬೇಕು. ಅದಾದ ನಂತರ ಎಲ್ಲ ಮತದಾನ ನಡೆದ ನಂತರ ಅಲ್ಲಿ ಎಲ್ಲದು ಮುಗಿದ ನಂತರ ನಾವು ಅದನ್ನು ಕ್ಲೋಸ್ ಕೊಟ್ಟು ನಂತರ ನಮ್ಮ ಫಲಿತಾಂಶವನ್ನು ಆ ಮೊಬೈಲ್ನ ಮೂಲಕ ಅಥವಾ ನಮ್ಮ ಮತಯಂತ್ರದ ಮೂಲಕ ನಾವು ನಿಮಗೆ ತೋರಿಸ್ತೇವೆ. ಅಲ್ಲಿಗೆ ಆ ಮತದಾನ ಪ್ರಕ್ರಿಯೆ ನಡೀತದೆ. ಅದರಲ್ಲಿ ಹೆಚ್ಚು ಮತ ಪಡೆದವರು ಯಾರು ಅವರು ವಿಜಯಿಗಳಾಗ್ತೀರಿ. ಅದರ ನಂತರ ಉಪಮುಖ್ಯಮಂತ್ರಿಯಲ್ಲಿ ಹೆಚ್ಚು ಮತವನ್ನು ಪಡೆದವರು ಯಾರು ಅವರು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಈ ರೀತಿ ಪ್ರಕ್ರಿಯೆ ನಡೀತದೆ. ಇದರಲ್ಲಿ ಎಲ್ಲರೂ ಶಾಂತ ಚಿತ್ತದಿಂದ ಯಾವುದೇ ಗಲಾಟೆ ಗದ್ದಲಕ್ಕೆ ಅವಕಾಶ ಮಾಡಿಕೊಡದೆ ಮತದಾನ ಮಾಡಬೇಕಾಗಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಮಕ್ಕಳೆಲ್ಲರೂ ತಮ್ಮ ಆಧಾರ್ ಕಾರ್ಡ್ ಹಿಡಿದುಕೊಂಡು ಹೋಗುತ್ತಿದ್ದಾರೆ. 11 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಿದೆ. ಬನ್ನಿ ನೋಡ್ಕೊಂಡು ಬರೋಣ.
ಹಾಕಿ ಬಂದಿದ್ದಾರೆ. ಅವರನ್ನ ಮಾತಾಡಿಸಲಿದ್ದೇವೆ. ಬನ್ನಿ. ನಿಮ್ಮ ಹೆಸರೇನು? ಸಮರ್, ನೀವು ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀರಾ? 5ನೇ ತರಗತಿ. ಓಟ್ ಹಾಕಿ ಖುಷಿಯಾಗಿದೆ? ಖುಷಿಯಾಗಿದೆ. ಎಲ್ಲರೂ ಒಟ್ಟಾಗಿ ಆಲ್ ದ ಬೆಸ್ಟ್ ಅನ್ಬೋದಾ? ನಿಮ್ಮ ಹೆಸರೇನು? ಹರ್ಷಾಲಿ. ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀರಾ? 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಟ್ ಹಾಕಿ ಖುಷಿ ಆಯ್ತಾ? ಹಾ, ತುಂಬಾ ಖುಷಿಯಾಗಿದೆ. ಒಳ್ಳೆಯ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಬರ್ಬೋದಾ ಅಂತ ಅನಿಸ್ತಿದ್ದ? ಹಾ, ಖಂಡಿತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದಕ್ಕೆ. ನೀವು ಆಲ್ ದ ಬೆಸ್ಟ್ ಅನ್ಬೋದಾ? ಹಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನಮ್ಮೊಂದಿಗೆ ಮಾತಾಡೋದಕ್ಕೆ. ನಿಮ್ಮ ಹೆಸರೇನು? ನನ್ನ ಹೆಸರು ಹನಿ. ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀರಾ? ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಟ್ ಹಾಕ್ಲಿಕ್ಕೆ ಹೋಗ್ತಿದ್ದೀರಾ? ಹೌದು. ನಿಮ್ಗೆ ಏನ್ ಅನಿಸ್ತಿದೆಯಾ? ನನಗೆ ತುಂಬಾ ಖುಷಿ ಆಗ್ತದೆ. ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ನಾನು ಇದು 2 ವರ್ಷ. ನಿಮ್ಮ ಹೆಸರೇನು? ಐಶ್ವರ್ಯ. ನಿಮ್ಮ ಹೆಸರೇನು? ಧನ್ಯ. ಎಷ್ಟನೇ ತರಗತಿಯಲ್ಲಿ ಓದ್ತಿದ್ದೀರಾ? 7ನೇ ಕ್ಲಾಸ್. ನೀವು? 7ನೇ. ಎಷ್ಟು ವರ್ಷದಿಂದ ಓಟ್ ಹಾಕಿ ಅಭ್ಯಾಸ ಉಂಟು? 4 ವರ್ಷದಿಂದ ಓಟ್ ಹಾಕ್ತೀನಿ. ನೀವು? 3 ವರ್ಷದಿಂದ. EVM ಮಷೀನಲ್ಲಿ ಓಟ್ ಹಾಕಿ ಅಭ್ಯಾಸ ಉಂಟಾ? ನಿಮಗೆ? ಯಾವಾಗ ಹಾಕಿದ್ದೀರಿ? ಹೋದ ವರ್ಷ, ಆಮೇಲೆ 2 ವರ್ಷದ ಮುಂಚೆ ಹಾಕಿ. ನೀವು? ಹೋದ ವರ್ಷ, ಆಮೇಲೆ ಹೋದ ವರ್ಷ. ಓಟ್ ಹಾಕಿ ಏನು ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಲೋಕಸಭಾ ವಿಧಾನಸಭೆಯಲ್ಲಿ ಹಾಕೋಕೆ ಚಾನ್ಸ್ ಇರಲಿಲ್ಲ ಅಂತ ಬೇಜಾರಿತ್ತು, ಬಟ್ ಸ್ಕೂಲಲ್ಲಿ ಈಗ ಚಾನ್ಸ್ ಸಿಕ್ಕಿದೆ. ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಅಲ್ಲಿ ಹಾಕಿದಷ್ಟು ಖುಷಿ ಆಗ್ತಿದೆ. ಎಲ್ಲ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಒಳ್ಳೆ ನೋಡ್ಕೊಳ್ಳೋರೆ ಗೆಲ್ಲಿ ಅಂತ ಹೇಳೋಕೆ ಇಷ್ಟ. ನೀವು? ಯಾರೇ ಗೆಲ್ಲಿ ಯಾವುದಾದ್ರು ಒಳ್ಳೆ ಮಂತ್ರಿ ನಮ್ಮ ಶಾಲೆಗೆ ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ವೆಂಕೋಬ. ನೀವು ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀರಾ? 7ನೇ ತರಗತಿ. ನೀವು ಬಹಳ ದೂರದ ಊರಿನಿಂದ ಬಂದು ಓದ್ತಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ, ಹೌದಾ? ಹೌದು. ಯಾವ ಊರಿಂದ ಬಂದಿದ್ದೀರಾ? ರಾಯಚೂರಿಂದ. ನಿಮಗೆ ಓಟ್ ಹಾಕಿ ಏನು ಅನಿಸ್ತದೆ? ಖುಷಿ ಅನಿಸ್ತು. ಇದು ಎಷ್ಟನೇ ಸಲ ಓಟ್ ಹಾಕ್ತಿದ್ದೀರಾ? 2ನೇ ಸಲ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಮೇಲೆ? ಒಳ್ಳೆ ಮುಖ್ಯಮಂತ್ರಿ ಸಿಗಬೇಕು, ಶಾಲೆಗೆ ಕೆಲಸ ಮಾಡುವಂಥ ಮುಖ್ಯಮಂತ್ರಿ ಸಿಗಬೇಕು ಅನಿಸ್ತದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕರೇ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತಿರುವ ಸ್ಪರ್ಧಿಗಳು ಈಗ ನಮ್ಮೊಂದಿಗಿದ್ದಾರೆ. ಮಾತನಾಡಿಸುವ ಬನ್ನಿ. ನನ್ನ ಹೆಸರು ಕೈಲಾಸ್. ನಾನು 7 ಓದುತ್ತಿದ್ದೇನೆ. ನನಗೆ ಮುಖ್ಯಮಂತ್ರಿ ಆಗಲಿಕ್ಕೆ ತುಂಬ ಇಷ್ಟ. ಈಗ ನಾನು ಮುಖ್ಯಮಂತ್ರಿ ಆದರೆ ಮಂತ್ರಿಮಂಡಲದ ಎಲ್ಲರಿಗೂ ಒಂದೊಂದು ಕೆಲಸಗಳನ್ನು ಕೊಡುತ್ತೀನಿ. ನಾ ಬರೆದಿದ್ದ ದಿನ ಎಲ್ಲರಿಗೂ ಒಂದೊಂದು ಕೆಲಸಗಳನ್ನು ಕೊಡುತ್ತೇನೆ. ನನಗೆ ಎಲ್ಲರೂ ಹೆಲ್ಪ್ ಮಾಡಿ, ಈಗ ಬೇರೆಯವರು ವಿನ್ನರನ್ನು ನಂಗೆ ಅಡ್ಡಿಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನನ್ನ ಹೆಸರು ಅರುಣ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು ಮುಖ್ಯಮಂತ್ರಿ ಶಾಲೆಗೆ ನಿಲ್ಲುತ್ತಿದ್ದೇನೆ. ಗೆದ್ದರೆ ನಾನು ಶಾಲೆಯ ಸ್ವಚ್ಛತೆ ಹಾಗೂ ಅಭಿವೃದ್ಧಿಯನ್ನು ಕಾಪಾಡುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಮೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೇನೆ. ನನ್ನ ಗೆಳತಿಯರ ಸಪೋರ್ಟಿಂದ ನಾನು ನಿಂತಿದ್ದೇನೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಇಷ್ಟವಿತ್ತು, ಆದರೂ ಗೆಳತಿಯರ ಸಹಾಯದಿಂದ ನಾನು ನಿಂತಿದ್ದೇನೆ. ಎಲ್ಲಾದರೂ ನಾನು ಮುಖ್ಯಮಂತ್ರಿ ಆಗದಿದ್ದರೆ ಬೇರೆ ಮುಖ್ಯಮಂತ್ರಿಗಳಿಗೆ ನಾನು ಸಹಾಯ ಮಾಡುತ್ತೇನೆ. ಮುಖ್ಯಮಂತ್ರಿ ಆದರೆ ನಾನು ಶಾಲೆಯ ಸ್ವಚ್ಛತೆ ಮತ್ತು ಶಿಸ್ತು ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುತ್ತೇನೆ ಮತ್ತು ಎಲ್ಲ ಮಕ್ಕಳಿಗೂ ಸಹಾಯ ಮಾಡುತ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರತೀತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಭಾಗವಹಿಸಿದ್ದೇನೆ ಮತ್ತು ನನ್ನ ಗೆಳೆಯರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಗೆಳೆಯರು ಕ್ಲಾಸಿಗೆ ಹೋಗಿ ನನಗೆ ನನ್ನ ಹೆಸರನ್ನು ಪ್ರಚಾರ ಮಾಡಿದ್ದಾರೆ ಮತ್ತು ನಾನು ಗೆದ್ದರೆ ನಮ್ಮ ಶಾಲೆಯನ್ನು ಒಳ್ಳೆಯಾಗಿ ನೋಡಿಕೊಳ್ಳುತ್ತೇನೆ, ಕಸವನ್ನು ಕ್ಲೀನ್ ಮಾಡುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಪ್ರಣವ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೇನೆ. ನಾನು ಮುಖ್ಯಮಂತ್ರಿ ಆಗಲು ಒಂದು ಕಾರಣವಿದೆ. ನಾನು ಶಾಲೆಯನ್ನು ಸ್ವಚ್ಛವಾಗಿ ಇಡಲು, ನೀರು ಪೋಲಾಗದಂತೆ ಇಡಲು ಹಾಗೂ ಕ್ಲಾಸನ್ನು ನೀಟಾಗಿ ಇರಲು ಮತ್ತು ಶಾಲೆಯಲ್ಲಿ ಕಸವನ್ನು ಕಸಬುಟ್ಟಿಗೆ ಹಾಕಲು ಮತ್ತು ಯಾರು ಕ್ಲಾಸಲ್ಲಿ ಜಗಳ ಆಡದಂತೆ ನೋಡಿಕೊಳ್ಳಲು ಮತ್ತು ನನ್ನ ಗೆಳೆಯರು ನನಗೆ ಓಟ್ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಮತ್ತು
ಪ್ರಚಾರ ಮಾಡಲು ನನ್ನೊಟ್ಟಿಗೆ ಸಹಾಯ ಮಾಡಿದ್ದಾರೆ. ಇವರಿಗೆ ನಾನು ಧನ್ಯವಾದವನ್ನು ಹೇಳುತ್ತಿದ್ದೇನೆ. ನನ್ನ ಹೆಸರು ವೇಣರಾಜ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೇನೆ. ನಾನು ಒಂದು ವೇಳೆ ಗೆದ್ದರೆ ಅಲ್ಲಲ್ಲಿ ಕಸಗಳನ್ನು ಎಕ್ಕಿಸಿ ಕ್ಲೀನು ಮಾಡುತ್ತೇನೆ. ಮಕ್ಕಳನ್ನು ಶಿಸ್ತು ಹಿಡಿಸುತ್ತೇನೆ. ಯಾರು ಇನ್ನಾದರೂ ಕೂಡ ತೊಂದರೆ ಆಗಲಿಲ್ಲ. ಶಾಲೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಉಪಮುಖ್ಯಮಂತ್ರಿ ಆದರೆ ಶಿಸ್ತು ಮತ್ತು ಸ್ವಚ್ಛತೆಯನ್ನು ಕಾಪಾಡುತ್ತೇನೆ. ನಾನು ಒಂದು ಬೇರೆಯವರು ವಿನ್ನಾದರೂ ಕೂಡ ಅವರಿಗೆ ಸಹಾಯ ಮಾಡುತ್ತೇನೆ. ಧನ್ಯವಾದಗಳು. ವೋಟಿಂಗ್ ಈಗಷ್ಟೇ ಮುಗ್ದಿದೆ. ಯಾರು ವಿನ್ ಆಗ್ತಾರೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದಾರೆ. 2027ನೆಯ ಮುಖ್ಯಮಂತ್ರಿ ಯಾರು ಮತ್ತು ಉಪಮುಖ್ಯಮಂತ್ರಿ ಯಾರಂತ ತುಂಬಾ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬನ್ನಿ ನೋಡೋಣ. ಚುನಾವಣೆ ಆಗಿದೆ. ಅಲ್ಲಿ EVM ಮಿಷನ್ ಇದರಲ್ಲಿ ಕಂಟ್ರೋಲ್ ಯೂನಿಟಲ್ಲಿ ಕೊಟ್ಟ ನಂತರ ನೀವು ಓಟ್ ಹಾಕಿ ಅದೆಲ್ಲ ಓಟ್ಗಳು ಇದರಲ್ಲಿ ಸಂಗ್ರಹವಾಗಿದೆ. ಮುಖ್ಯಮಂತ್ರಿಗಳದೇ ಬೇರೆ ಇದೆ, ಉಪಮುಖ್ಯಮಂತ್ರಿಗಳದೇ ಬೇರೆ ಇದೆ ಅಲ್ವಾ. ಈಗ ಇದರಲ್ಲಿ ಫಲಿತಾಂಶವನ್ನು ನಾವು ನೋಡಲಿಕ್ಕೆ ಅವಕಾಶ ಇದೆ. ಫಲಿತಾಂಶ ಬರ್ತದೆ. ಬಂದದ್ರಲ್ಲಿ ಯಾರು ಅತಿ ಹೆಚ್ಚು ಮತ ಪಡೆದಿದ್ದೀರಿ ಅವರು ಮುಖ್ಯಮಂತ್ರಿ ಆಗ್ತೀರಿ. ಹಾಗೆ ಉಪಮುಖ್ಯಮಂತ್ರಿಗಳು ನಡೆದಂಥ ಚುನಾವಣೆಯಲ್ಲಿ ಯಾರು ಹೆಚ್ಚು ಮತ ತಗೊಂಡಿದ್ದೀರಿ ಅವರು ಉಪಮುಖ್ಯಮಂತ್ರಿಗಳಾಗ್ತೀರಿ. ಹಾಗೆ ಆ ಪ್ರಕ್ರಿಯೆ ಈಗ ನಾವು ಈಗ ಚಾಲನೆ ಮಾಡಿ ನಿಮ್ಮ ಫಲಿತಾಂಶವನ್ನು ಪ್ರಕಟಿಸಲಿಕ್ಕೆ ಇದ್ದೇವೆ. ಆಯ್ತಾ? ಪೃಥ್ವಿತ್ ಅವರು ಅತಿ ಹೆಚ್ಚು ಅಂದರೆ 40 ಮತಗಳನ್ನು ಪಡೆದು ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ತಾನೇ ಉಪಮುಖ್ಯಮಂತ್ರಿ ಸ್ಥಾನದ ಮತದಾನದ ಎಣಿಕೆ ನಡೆದು ಆಯ್ಕೆಯಾಗಿದೆ. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಈಗ ಯಾರು ಆಯ್ಕೆ ಆಗಿದ್ದಾರೆ ಅನ್ನುವ ಆ ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೇವೆ. ಒಟ್ಟು 114 ಮತಗಳು ಚಲಾವಣೆಯಾಗಿದೆ. ಅದರಲ್ಲಿ ಯಾರು ಎಷ್ಟು ಪಡೆದಿದ್ದಾರೆ ಅನ್ನುವಂಥದ್ದನ್ನು ಈಗ ನಾವು ನೋಡ್ತಾ ಇದ್ದೇವೆ. ಪ್ರಣವ್ ಅವರು 38 ಮತಗಳು ಪಡೆದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ 2ನೇ ಅತಿ ಹೆಚ್ಚು ಅಂಕ ಪಡೆದಂತ ಮತಗಳನ್ನು ಪಡೆದಂತ ಸನಿಚಾ ಅವರಿಗೂ ಅಭಿನಂದನೆಗಳು. ಹಾಗೆ 3ನೇ ಸ್ಥಾನದಲ್ಲಿರುವಂತ ಕೈಲಾಸ್ ಅವರಿಗೂ ಅಭಿನಂದನೆಗಳು. ಹಾಗೆ 4ನೇ ಸ್ಥಾನ ಪಡೆದಂತ ವರುಣ್ ಅವರಿಗೂ ಅನಂತ ಧನ್ಯವಾದಗಳು. ವೀಕ್ಷಕರೇ, ಅತಿ ಹೆಚ್ಚು ಮತಗಳೊಂದಿಗೆ 2026-27ನೇ ಸಾಲಿನ ನಾಯಕನಾಗಿ 7ನೇ ತರಗತಿಯ ಪ್ರಣವ್ ಹಾಗೂ ಉಪನಾಯಕನಾಗಿ 6ನೇ ತರಗತಿಯ ಪೃಥ್ವಿತ್ ಅವರು ಆಯ್ಕೆಯಾಗಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನನ್ನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರುವ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಚುನಾವಣೆಯಲ್ಲಿ ನಿಲ್ಲಲು ಪ್ರೋತ್ಸಾಹಿಸಿದ ನನ್ನ ಮನೆಯ ಸದಸ್ಯರಿಗೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರ ಮತಗಳಿಂದ ನಾನು ಶಾಲೆಯ ಉಪಮುಖ್ಯಮಂತ್ರಿ ಆಗಿದ್ದೇನೆ. ಈ ಸ್ಥಾನಕ್ಕೆ ಧಕ್ಕೆ ಬಂದಂತೆ ನಾನು ನನ್ನ ಕೆಲಸವನ್ನು ತಿಳಿದು ಕೆಲಸ ಮಾಡುತ್ತೇನೆ. ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಪ್ರಣವಣ್ಣನಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಈ ಶಾಲೆಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನಗೆ ಓಟ್ ಹಾಕಿದವರಿಗೆ, ನನ್ನ ಫ್ರೆಂಡ್ಸಿಗೆ ಮತ್ತು ಉಳಿದವರಿಗೆ ಧನ್ಯವಾದಗಳು. ನನಗೆ ತುಂಬ ಖುಷಿಯಾಗುತ್ತಿದೆ ಈ ಶಾಲೆಯ ಮುಖ್ಯಮಂತ್ರಿಯಾಗಿ. ವೀಕ್ಷಕರೇ, ಇದುವರೆಗೆ ನಮ್ಮ ಶಾಲೆಯ ನ್ಯೂಸ್ಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಯಜ್ಞ. ಮತ್ತೊಮ್ಮೆ ಸಿಗುತ್ತೇವೆ. ಧನ್ಯವಾದ.